ವೀಕ್ಷಕರೇ ನಮಸ್ಕಾರ. ಅಂತರ್ಪಿಶಾಚಿ ಚಾನಲ್ಗೆ ಮತ್ತೆ ಸ್ವಾಗತ. ಇಂದು ನಾನು ಹೊರಟಿರೋದು ನಮ್ಮ ಪೂರ್ವಘಟ್ಟಗಳ ಸಾಲಿನಲ್ಲಿರುವಂತಹ ಕರ್ನಾಟಕದ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ, ಅಂದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ನೋಡ್ಬೋದು ವೀಕ್ಷಕರೇ, ಎಂಥ ಅದ್ಭುತವಾದ ರೋಡ್ ಇದೆ ಅಂತಂದರೆ ಈ ಜಾಗಕ್ಕೆ ಬಂದವನಿಗೆ ಗೊತ್ತು ಈ ಜಾಗದ ಸೌಂದರ್ಯ, ಮತ್ತು ಈ ಜಾಗವನ್ನು ನೋಡಿದವನಿಗೆ ಅದರ ಅರ್ಥ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಕರ್ನಾಟಕದಲ್ಲಿ ಮಲೆ ಮಹದೇಶ್ವರ ಬೆಟ್ಟನ ನೋಡಿರ್ತಾರೆ, ಕೇಳಿರ್ತಾರೆ, ಮತ್ತು ಅದರ ಒಂದು ಸೌಂದರ್ಯವನ್ನು ಅನುಭವಿಸಿರ್ತಾರೆ ಕೂಡ. ನಾನು ಈ ಕ್ಷೇತ್ರಕ್ಕೆ ಸುಮಾರು 2011ನೇ ಇಸ್ವಿಯಿಂದ ಬರ್ತಾ ಇದ್ದೇನೆ. ಬಹಳ ಒಂದು ಅದ್ಭುತವಾದಂಥ ಕ್ಷೇತ್ರ, 77 ಬೆಟ್ಟಗಳನ್ನು ಹೊಂದಿರುವಂತಹ ಕ್ಷೇತ್ರ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟ. ಈಗ ಆಲ್ಮೋಸ್ಟ್ ನಾವು ಮಲೆ ಮಹದೇಶ್ವರ ಸ್ವಾಮಿಯ ಬೆಟ್ಟದ ಇದಕ್ಕೆ ತಲುಪಿದ್ದೀವಿ. ನಾವು ನೋಡ್ಬೋದು, ಈ ಬಲಬದಿಯಲ್ಲಿ ನೀವು ನೋಡ್ತಾ ಇರುವಂತಹ ಬಲಬದಿಯಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ಹುಲಿ ಮೇಲೆ ಕೂತಿರುವಂತಹದ್ದು ನಮಗೆ ತುಂಬ ದೂರದಿಂದ ಕಾಣುತ್ತೆ ಬಂಧುಗಳೇ. ಈ ಕ್ಷೇತ್ರ ಬೆಂಗಳೂರಿನಿಂದ 220 ಕಿಲೋಮೀಟರ್ ಮತ್ತು ಮೈಸೂರಿನಿಂದ 150 ಕಿಲೋಮೀಟರ್ ಆಗುತ್ತೆ ವೀಕ್ಷಕರೇ. ಈಗ ನಾನು ನಿಂತಿರುವಂಥದ್ದು ದೇವಸ್ಥಾನದ ರಾಜಗೋಪುರ. ಭಾಳ ಎತ್ತರದಲ್ಲಿ ಮತ್ತು ತುಂಬ ಚೆನ್ನಾಗಿ ರಾಜಗೋಪುರವನ್ನು ಕಟ್ಟಿದ್ದಾರೆ. ನಾವು ದೇವಸ್ಥಾನದ ಸುತ್ತಮುತ್ತಲು ಎಲ್ಲಿ ನೋಡಿದರೂ ಬೆಟ್ಟಗಳ ಸಾಲು ಮತ್ತು ಪ್ರಕೃತಿಯ ಮಡಿಲಲ್ಲಿ ಈ ದೇವಸ್ಥಾನ ನಮಗೆ ಕಾಣಸಿಗುತ್ತೆ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ನಮ್ಮ ಬುಡಕಟ್ಟು ಜನಾಂಗದವರು, ಗಿರಿಜನರು ಮತ್ತು ಈ ಕಂಸಾಳೆ ಪದವನ್ನು ಹಾಡುವಂಥವರು ತುಂಬ ಜನ ನಮಗಿಲ್ಲಿ ಕಾಣಿಸ್ತಾರೆ. ಬಂಧುಗಳೇ, ಈ ಬೆಟ್ಟವನ್ನು ಹತ್ತಲು ತುಂಬ ದಾರಿ ಇದೆ. ಅಂದರೆ ತುಂಬ ಜನ ಪಾದಯಾತ್ರೆ ಕೂಡ ಬರ್ತಾರೆ. ಅದರಲ್ಲಿ ಬಹಳ ಮುಖ್ಯವಾದದ್ದು 2 ದಾರಿ, ಒಂದು ಸರ್ಪನ ದಾರಿ, ಇನ್ನೊಂದು ಬಸವನ ದಾರಿ. ಹಾಗೆ ರಸ್ತೆ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಈ ಸ್ಥಳ ಪುರಾಣದ ಪ್ರಕಾರ ಈ ಬೆಟ್ಟಕ್ಕೆ ಸೇರಿದಂತೆ ಆನುಮಲೆ, ಜೇನುಮಲೆ, ಕಾನುಮಲೆ, ಪುಷ್ಪಮಲೆ, ಪವಳಮಲೆ, ಪನ್ನಾಚಿಮಲೆ, ಕೊಂಗುಮಲೆ ಮೊದಲ 77 ಮಲೆಗಳಿವೆ. ಇದು ಕೊಳ್ಳೇಗಾಲದಿಂದ ಮಧುವನಹಳ್ಳಿ, ಸಿಂಗಾನಲ್ಲೂರು, ಹನೂರು ಮಾರ್ಗವಾಗಿ ಕೌದಳ್ಳಿ ತಲುಪಿದರೆ ಅಲ್ಲಿಂದ ಬೆಟ್ಟಕ್ಕೆ 16 ಕಿಲೋಮೀಟರ್ ಕಾಡು ದಾರಿ. ಮುಂದೆ ತಾಳ್ಬೆಟ್ಟ ಎಂಬ ಬೆಟ್ಟ ತಲುಪಲು ಬೆಟ್ಟದ ತಪ್ಪಲು ಸಿಗುತ್ತೆ. ಮಹದೇಶ್ವರನ ಭಕ್ತರಾಗಿದ್ದ ಶ್ರೀ ಜಯಚಾಮರಾಜ ಒಡೆಯರು ಮತ್ತು ಶ್ರೀ ಕೃಷ್ಣರಾಜ ಒಡೆಯರು ತಾಳಬೆಟ್ಟದಿಂದ ಕಾಲ್ನಡಿಗೆಯಲ್ಲೇ ಬೆಟ್ಟವೇರಿ ಮಾದಯ್ಯನ ದರ್ಶನ ಮಾಡ್ತಿದ್ದರಂತೆ ಗೆಳೆಯರೆ. ಈಗ ನಾನು ಮಹದೇಶ್ವರನಿಗೆ ಒಂದು ಧೂಪದಾರತಿ ಮಾಡೋಣ ಅಂತ ತುಂಬ ಹೊತ್ತಿನಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ತುಂಬ ಗಾಳಿ ಇದ್ದ ಕಾರಣದಿಂದಾಗಿ ಬಹಳ ಸಮಯ ತಗೊಂಡು ಆ ಧೂಪವನ್ನು ಹಚ್ಕೊಂಡು ಮಹದೇಶ್ವರನಿಗೆ ನನ್ನ ಕೈಲಾದ ಒಂದು ಸೇವೆಯನ್ನು ನಾನು ಮಹದೇಶ್ವರನಿಗೆ ಅರ್ಪಿಸಿದ್ದೇನೆ. ಜೈ ಮಹದೇಶ್ವರ. ಮಾದಪ್ಪ ಉಘೇ ಉಘೇ. ರಕ್ಕಸ ಶ್ರವಣನ ಕೊಂದು ನೆಲ ನಿಂತಿರುವ ಮಾದಪ್ಪನಿಗೆ ಅಲ್ಲಿ ಧೂಪದಾರತಿ ಮಾಡಿದ ನಂತರ ಹಿಂದೆ ತಿರುಗಿದರೆ ನಮಗೆ 3 ರಥಗಳು ಕಾಣ್ತಾ ಇತ್ತು. ಹಾಗೆ ಮಹದೇಶ್ವರನ ಕಥೆ ಓದ್ತಾ ಹೋದರೆ ನಮಗೆ ಬಹಳ ಅದ್ಭುತ ಅನಿಸುತ್ತೆ. ಏಕೆಂದರೆ ಮಹದೇಶ್ವರರು ಗಿರಿಜನರ, ಸೋಲಿಗರ ಮತ್ತು ಸುತ್ತಮುತ್ತಲ ಪ್ರದೇಶದ ಹಲವು ವಂಶಗಳ ಕುಲದೈವವಾಗಿ ಪೂಜಿಸಲ್ಪಡುವ 15ನೇ ಶತಮಾನದಲ್ಲಿ ಜೀವಿಸಿದ್ದರೆಂದು ಇತಿಹಾಸದಿಂದ ತಿಳಿದು ಬರುತ್ತದೆ. ಲೋಕ ಕಲ್ಯಾಣಾರ್ಥ ದೇಶ ಸಂಚಾರ ಮಾಡಿ ಹಲವರ ಸಂಕಷ್ಟ ಪರಿಹರಿಸಿದ ಪವಾಡ ಪುರುಷ ಮಹದೇಶ್ವರರು ಹರದನಹಳ್ಳಿ ಮಠದ 3ನೇ ಮಠಾಧೀಶರಾಗಿದ್ದರೆಂದು ತಿಳಿದು ಬರುತ್ತದೆ. ನಮ್ಮ ದೇವಾಲಯಗಳು ಸುಮಾರು 600 ವರ್ಷಗಳ ಹಿಂದೆ ಇಲ್ಲಿಗೆ ಬಂದ ಅವರು ಬೆಟ್ಟದಲ್ಲಿ ನೆಲೆಸಿ ದೀರ್ಘಕಾಲದ ತಪಸ್ಸನ್ನು ಆಚರಿಸಿ ತಮ್ಮ ದಿವ್ಯ ಶಕ್ತಿಯಿಂದ ಜನರ ಕಷ್ಟವನ್ನು ನಿವಾರಿಸುತ್ತಿದ್ದರೆಂದು ತುಂಬ ಜನರು ಅದನ್ನು ಹೇಳ್ತಾರೆ. ಇಂದಿಗೂ ಇಲ್ಲಿ ಮಲೆ ಮಹದೇಶ್ವರರು ಲಿಂಗ ರೂಪದಲ್ಲಿ ನೆಲೆಸಿದ್ದಾರೆ. ನೋಡ್ಬೋದು ಸ್ನೇಹಿತರೆ, ಅಲ್ಲಿ ರಥದಲ್ಲಿ ಪೂಜೆ ಆದ ನಂತರ ನಮಗೆ ಕಾಣಸಿಕ್ಕಿದ್ದೇ ಮಹದೇಶ್ವರ ಬೆಟ್ಟದ ಒಂದು ದೇವಸ್ಥಾನದ ಗಜರಾಜನಿಗೆ ನಮಸ್ಕರಿಸಿ ಮುಂದೆ ನಾವು ಅದನ್ನು ಫಾಲೋ ಮಾಡುತ್ತಾ ಮುಂದುವರೆಟ್ರೆ ನಮಗೆ ಕಂಡಿದ್ದು ಅದ್ಭುತವಾದಂತಹ ದೃಶ್ಯ. ಎಸ್, ಮಹದೇಶ್ವರರ ಇತಿಹಾಸ ಆಗಿರ್ಬೋದು ಅಥವಾ ಪುರಾಣ ಆಗಿರ್ಬೋದು, ನಾನು ಒಂದು ವಿಡಿಯೋದಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲ.
ಮಹದೇಶ್ವರರು ಬಹಳ ಒಂದು ತಪಸ್ಸನ್ನು ಆಚರಿಸಿದ ಪುಣ್ಯಕ್ಷೇತ್ರ ಈ ಮಲೆ ಮಹದೇಶ್ವರ ಬೆಟ್ಟ. ಇಲ್ಲಿ ಯಾರೇ ಒಂದು ಕಷ್ಟ ಕಾರ್ಪಣ್ಯ ಅಂತ ಬಂದು ಇಲ್ಲಿ ಬೇಡ್ಕೊಂಡ್ರೂ ಅದನ್ನು ನಿವಾರಿಸುವಂತಹ ಶಕ್ತಿ ನಮ್ಮ ಉದ್ಭವಲಿಂಗವಾಗಿರುವಂತಹ ಮಹದೇಶ್ವರರಿಗೆ ಇದೆ ಎಂದು ನಾನು ಕೂಡ ತುಂಬ ನಂಬ್ತೀನಿ. ಉಘೇ ಮಾದಪ್ಪ. ಮತ್ತೊಂದು ಸಲ ಉಘೇ ಉಘೇ ಮಾದಪ್ಪನಿಗೆ ಎಂದು ಹೇಳುತ್ತಾ ನಮಸ್ಕರಿಸುತ್ತಾ, ಕಡೆಯದಾಗಿ ನಾವಿದ್ದಂಥ ಜಾಗದ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡಬೇಕು. ಇದು ಶ್ರೀ ಕ್ಷೇತ್ರದಲ್ಲಿರುವಂಥ ಸುತ್ತೂರು ಮಠ. ಇದರಲ್ಲಿ ನಮಗೆ ರೂಮು ತುಂಬ ಸುಸಜ್ಜಿತವಾಗಿದೆ ಹಾಗೂ 850 ರೂಪಾಯಿಗೆ ನಮಗೆ ದಿನಕ್ಕೆ ರೂಮ್ ಅವೈಲೇಬಲ್ ಇರ್ತದೆ. ಇದನ್ನು ಬುಕ್ ಮಾಡಬೇಕಂದ್ರೆ ಗೂಗಲ್ನಲ್ಲಿ JSS ಮಠ ಅಂತ ನಾವು ಟೈಪ್ ಮಾಡಿದ್ರೆ ಅದರ ನಂಬರ್ ಸಿಗ್ತದೆ. ಅವರಿಗೆ ವಾಟ್ಸಪ್ ಮಾಡಿದರೆ ರೂಮನ್ನು ಬುಕ್ ಮಾಡ್ತಾರೆ. ಇದಲ್ಲದೆ ದೇವಸ್ಥಾನದ ವತಿಯಿಂದ ಕೂಡ ತುಂಬ ಅಕಾಮಡೇಷನ್ ಅವೈಲೇಬಲ್ ಇರುತ್ತೆ. ಇನ್ಫಾರ್ಮೇಷನ್ ಸೆಂಟರ್, ಮಲೆ ಮಹದೇಶ್ವರದ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಇನ್ಫಾರ್ಮೇಷನ್ ಸೆಂಟರ್ನಲ್ಲಿ ರೂಮ್ ಅವೈಲಬಿಲಿಟಿ ಸಿಗ್ತದೆ. ಮತ್ತೊಮ್ಮೆ ಮಹದೇಶ್ವರನಿಗೆ ನಮಸ್ಕರಿಸುತ್ತಾ ಧನ್ಯವಾದಗಳನ್ನು ತಿಳಿಸ್ತೇನೆ. ಪ್ರೋಗ್ರಾಮ್ ಇಷ್ಟವಾದಲ್ಲಿ ದಯವಿಟ್ಟು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.